ನಮಸ್ಕಾರ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ರೀರಂಗ ಅವರು ಕಾರ್ಡಿಯಾಲಜಿಸ್ಟ್, ಹೃದ್ರೋಗ ತಜ್ಞರಾಗಿದ್ದಾರೆ ಹಾಗೂ ಎಷ್ಟೋ ನಿಂತಿರುವಂತಹ ಹೃದಯಗಳನ್ನು ಬಡಿತ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್ ಸೌಪರ್ಣಿಕಾ ಅವರೇ. ಸೊ ಇವತ್ತು ಮೀಟಿಂಗ್ ಮಾಡ್ತಾ ಇರೋ ರೀಸನ್ ಏನಿದೆ ಅಂತ ಅಂದರೆ, ಇನ್ಫ್ಯಾಕ್ಟ್ ಯಂಗರ್ ಜನ್ರೇಷನ್, ನ್ಯೂಲಿ ಮ್ಯಾರಿಡ್ ಕಪಲ್ ಇರ್ಬೋದು, ಆರ್ ಪೀಪಲ್ ಪ್ಲಾನಿಂಗ್ ಫಾರ್ IVF, ಎನಿಬಡಿ ಹೂ ಇಸ್ ಪ್ಲಾನಿಂಗ್ ಫರ್ದರ್ ಫಾರ್ ಫ್ಯಾಮಿಲಿ. ಸೊ ಅಂಥವರಲ್ಲಿ ಕಾಮನ್ ಆಗಿ ಈಗ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಇರ್ಬೋದು, ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಏನಿರುತ್ತೆ, ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸು, ಆಲ್ದೋ ಇಟ್ಸ್ ನಾಟ್ ವೆರಿ ನೋನ್ ಔಟ್ಸೈಡ್. ಏನು ಹೇಳ್ತೀವಿ ಈಗ, ಸ್ಮೋಕಿಂಗ್ ಅಂದಿದ ತಕ್ಷಣ ಇಟ್ ಈಸ್ ರಿಲೇಟೆಡ್ ಟು ಹಾರ್ಟ್ ಅಂತ ಹೇಳ್ತೀವಿ. ಇಟ್ ಈಸ್ ನೋ ಮೋರ್ ಜಸ್ಟ್ ಕೋರಿಲೇಷನ್ ವಿತ್ ದ ಹಾರ್ಟ್ ಫರ್ದರ್. ಸೊ ಅದು ಫರ್ಟಿಲಿಟಿಗೆ ರಿಲೇಷನ್ ಕೂಡ ಇರುತ್ತೆ. ಸೊ ನಾವು ಅವ್ರ ಹತ್ರದಿಂದ ಸಜೆಷನ್ ತೊಗೊಳ್ಳೋಣ, ಹೌ ಇಸ್ ಇಟ್ ಲಿಂಕ್ ಟು ದ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ. ಸೊ ಸೌಪರ್ಣಿಕಾ ಅವರೇ, ನೀವು ಹೇಳಿ, ಹೌ ಈಸ್ ಸ್ಮೋಕಿಂಗ್ ರಿಲೇಟೆಡ್ ಟು ಯುವರ್ ರಿಪ್ರೊಡಕ್ಟಿವ್ ಹೆಲ್ತ್? ನಾವು ಮುಂಚೆ ನಮ್ಮ ವಿಡಿಯೋಗಳಲ್ಲೂ ಹೇಳಿರೋ ಥರ ಏನಾಗುತ್ತೆ ಅಂದರೆ, ನಮ್ಮ ಇನ್ಫರ್ಟಿಲಿಟಿ ಅಂತ ಬಂದಾಗ ಅದು ಕೇವಲ ಒಂದು ರಿಪ್ರೊಡಕ್ಟಿವ್ ಟ್ರ್ಯಾಕ್ದು ಕಾಯಿಲೆ ಆಗಿರಲ್ಲ. ಅದ್ರ ಯಾಕೆ ಅಂತಂದರೆ, ಇರೋವಂಥ ಎಗ್ ಅಥವಾ ವೀರ್ಯಾಣು ಏನಿರುತ್ತೆ ಅದು ನಮ್ಮ ಬಾಡಿಯಲ್ಲಿ ಇರೋವಂಥ ಒಂದು ಸೆಲ್ ಆಗಿರುತ್ತೆ. ಸೊ ಆದ್ದರಿಂದ ಸ್ಮೋಕಿಂಗ್ ಮಾಡಿದ್ರೆ ಯಾವ ರೀತಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಥವಾ ಹಾರ್ಟ್ಗೆ ತೊಂದರೆ ಆಗುತ್ತೋ, ಅದೇ ರೀತಿಯಲ್ಲಿ ಗೊನಾಡ್ಸ್ ಅಂತ ಏನು ಕರಿತೀವಿ, ಅಂದರೆ ಟೆಸ್ಟಿಕಲ್ಸ್ ಅಥವಾ ಓವರಿ, ಅದಕ್ಕೂ ಕೂಡ ಬಹಳವಾಗಿ ತೊಂದರೆ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇನಂತಂದರೆ, ಮೇಲ್ ಫ್ಯಾಕ್ಟರಲ್ಲಿ ಎಸ್ಪೆಷಲಿ ನಿಕೋಟಿನ್ ಅನ್ನೋಂಥ ಏನು ಒಂದು ಸಬ್ಸ್ಟೆನ್ಸ್ ಇರುತ್ತೆ, ಅದು ವೀರ್ಯಾಣುವಿನ ಹೊರಗಡೆ ಇರುವಂತಹ ಪೊರೆ, ಅದನ್ನು ನಾವು ಮೆಂಬ್ರೇನ್, ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಅದನ್ನು ಬಹಳ ಗಟ್ಟಿಯಾಗಿ ಮಾಡಿಬಿಟ್ಟು ಮೊಟಿಲಿಟಿ ಆಫ್ ದ ಸ್ಪರ್ಮ್ಸ್ನ ಬಹಳ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಮಾರ್ಫಾಲಜಿ ಆಫ್ ದ ಸ್ಪರ್ಮ್ ಅಂತ ಕರಿತೀವಿ. ಅಂದರೆ ಒಂದು ಸ್ಪರ್ಮ್ಗೆ ಒಂದು ಹೆಡ್, ಕ್ಯಾಪು, ನೆಕ್ಕು ಮತ್ತು ಟೈಲ್ ಇರಬೇಕು. ಆದರೆ ಎಷ್ಟಕ್ಕೆ ಈ ರೀತಿ ಇರಬೇಕಾಗುತ್ತೆ ಅಂದರೆ, ಮಿನಿಮಮ್ ಒಂದು 4-10% ಆಫ್ ದ ಸ್ಪರ್ಮ್ಸು ಈ ರೀತಿ ಚೆನ್ನಾಗಿದ್ದಾಗ ಮಾತ್ರ ನಮಗೆ ಪ್ರೆಗ್ನೆನ್ಸಿ ಬರುವಂಥ ಚಾನ್ಸಸ್ ಇರುತ್ತೆ. ಈ ಮಾರ್ಫಾಲಜಿನ ನಿಕೋಟಿನ್ ಅನ್ನುವಂಥದ್ದು, ಅದರಿಂದ ಜನರೇಟ್ ಆಗುವಂತಹ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಭಾಳ ಕೆಡಿಸ್ಬಿಡುತ್ತೆ. ಆದ್ದರಿಂದ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗುತ್ತೆ. ಅಷ್ಟೇ ಅಲ್ಲದೆ ತಾಯಿ ಅಥವಾ ಹೆಣ್ಮಕ್ಳಲ್ಲಿ ಸ್ಮೋಕಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಓವರೀಸಲ್ಲಿ ಸಿಂಥಸಿಸ್ ಆಗುವಂತಹ ಮೊಟ್ಟೆಗಳಲ್ಲಿ ಅದು ಕ್ರೋಮೋಸೋಮಲ್ ಡಿವಿಷನ್ ಆಗುವಾಗ ಪ್ರಾಬ್ಲಮ್ ಆಗಿ ಹುಟ್ಟುವಂಥ ಮಕ್ಕಳುಗಳಲ್ಲಿ ಬಹಳ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಅಥವಾ ಗ್ರೋತ್ ರಿಟಾರ್ಡೇಷನ್ ಇರ್ಬೋದು, ಇದೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಜನರಲ್ ಆಗಿ ತಗೊಂಡ್ರು, ಇನ್ಫರ್ಟಿಲಿಟಿ ಪ್ರಾಸ್ಪೆಕ್ಟಿಂದ ತಗೊಂಡ್ರೂ ಕೂಡ ಸ್ಮೋಕಿಂಗ್ ಅನ್ನೋದು ಬಹಳ ಹಾನಿಕಾರ. ಸೊ ಸ್ಮೋಕಿಂಗ್ ಬರೀ ಹಾರ್ಟ್ಗೆ ಅಂತಲ್ಲ. ಸೊ ಸಿಂಪಲ್ ಟರ್ಮ್ಸಲ್ಲಿ ಏನು ಹೇಳಬೇಕು ಅಂತಂದರೆ, ಇಟ್ ಈಸ್ ರಿಲೇಟೆಡ್ ಟು ದ ಫರ್ಟಿಲಿಟಿ ಹೆಲ್ತ್, sperm motility and the quality of eggs that are produced. So endothelial dysfunction and oxidative stress ಅಂತ ಏನು ಹೇಳ್ತೀವಿ, ಇಟ್ ಈಸ್ ಕಾಮನ್ ಫಾರ್ ಬೋತ್ ಹಾರ್ಟ್ ಆಸ್ ವೆಲ್ ಆಸ್ ರಿಪ್ರೊಡಕ್ಟಿವ್ ಹೆಲ್ತ್. ಸೊ ಇದರಲ್ಲಿ ತೊಂದರೆ ಆದರೆ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಬೋತ್ ದ ಸಿಸ್ಟಮ್. ಸೊ ಬಿ ಕೇರ್ಫುಲ್, ಬಿ ಹೆಲ್ದಿ, ಸ್ಟಾಪ್ ಸ್ಮೋಕಿಂಗ್. ಆಗಿ ಹೆಲ್ದಿ ಲೈಫ್ ಸ್ಟೈಲ್ನ ಮಾತ್ರ ಅಡಾಪ್ಟ್ ಮಾಡ್ಕೊಳ್ಳಿ ನೀವೆಲ್ಲರೂ.